ಹೋರಾಟದ ಎಚ್ಚರಿಕೆ ದೊಡ್ಡಗೌಡರಿಗೆ ಏನಾದ್ರು ಹೇಳಿಸ್ ಬಯಸ್ತೀರಾ? ಇಲ್ಲ, ದೇವೇಗೌಡರಲ್ಲಿ ಮನವಿ ಮಾಡ್ತೀವಿ. ಇದು ಅವ್ರ ಮಗ ಮಾಡಿದಂಥ ಕನಸಿನ ಕೂಸು. ಈ ಕೂಸನ್ನ ನಾವು ನೆರವೇರಿಸ್ತಾ ಇದ್ದೀವಿ. ಮಗ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಬಂದಲ್ಲಿ ಅವಘಡ ಮಾಡೋದು ಬೇಡ. ಬೇರೆ ಸಮಸ್ಯೆಗಳಿದ್ದಾವೆ, ಜ್ವಲಂತ ಸಮಸ್ಯೆಗಳು. ಆ ಸಮಸ್ಯೆಗಳ ಬಗ್ಗೆ ಈಗ ನೋಡಿ, ಮೇಕೆದಾಟು ನೋಡಿ, ಇವತ್ತು ಮೇಕೆದಾಟು ಯೋಜನೆ ಆಗಿದ್ರೆ ಇವತ್ತು ನಮಗೆ ಬರದಲ್ಲೂ ಕೂಡ ನೀರನ್ನು ನಾವು ಬೆಂಗಳೂರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇತ್ತು. ಇವತ್ತು ಹೋರಾಟ ಮಾಡ್ತಾವ್ರೆ, ನೀರು ಬಿಡದೆ ಹೋದರೆ ನಿಮಗೆ ನಾವು ಧರಣಿ ಮಾಡ್ತೀವಿ ಅದು ಇದು ಅಂತೇಳಿ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ವಾ. ಇವತ್ತು ಮೇಕೆದಾಟು ಯೋಜನೆ ಇದ್ದಿದ್ರೆ, ಮೇಕೆದಾಟಲ್ಲಿ ಇದ್ದಿದ್ರೆ ತಮಿಳುನಾಡಿಗೆ ನೀರು ಬಿಡ್ತಾ ಇತ್ತು, ಅದು ನೀರು ಸ್ಟೋರ್ ಆಗ್ತಾ ಇತ್ತು. ಎಕ್ಸಸ್ ನೀರು ಇದಕ್ಕೆ ಹೋಗ್ತಾ ಇರಲ್ಲ ಸಮುದ್ರಕ್ಕೆ, ಬೆಂಗಳೂರಿಗೆ ಅವಶ್ಯಕತೆ ಇರತಕ್ಕಂಥ ನೀರು ಸ್ಟೋರ್ ಆಗ್ತಿತ್ತಲ್ಲಿ. ಆವಾಗ ರೈತರಿಗೂ ಕೂಡ ನಾವು ನೀರು ಕೊಡ್ಬೋದಾಗಿತ್ತಲ್ವಾ, ಮಂಡ್ಯ ರೈತರಿಗೂ ಕೂಡ ನೀರು ಕೊಡ್ಬೋದಾಗಿತ್ತು. ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ದೇವೇಗೌಡರು, ಕುಮಾರಸ್ವಾಮಿ ಅವರು. ಮೇಕೆದಾಟು ಯೋಜನೆಯನ್ನು ಜಾರಿಗೆ ಕೊಡಿಸಿ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿಸಿ ಅದಕ್ಕೆ ದುಡ್ಡು ಬಿಡುಗಡೆ ಮಾಡಿಸಿದ್ರೆ ಆವಾಗ ನಾವು ಕುಮಾರಸ್ವಾಮಿ ಅವರು ಕಾವೇರಿ ಕೊಳದಲ್ಲಿ ಗೆದ್ದಿರೋದಕ್ಕೆ ಸಾರ್ಥಕತೆ ಅಂತೇಳಿ ನಾವು ಕೂಡ ಅವ್ರಿಗೆ ಸನ್ಮಾನ ಮಾಡ್ತೀವಿ. ಸರಿಯಾದ ಸಂದರ್ಭ ಅಂದರೆ ಕುಮಾರಸ್ವಾಮಿ ಅವರು, ದೇವೇಗೌಡರು ಅಲ್ಲಿ ಹೋಗಿ ಮನವೊಲಿಸಿ ನಮಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸ್ಬೇಕು. ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ನಮ್ಮ ಕೈಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಅವ್ರ ಕೈಲಿ ಏನಿತ್ತು, ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ವಿಚಾರವನ್ನು ಮಂಡನೆ ಮಾಡಿ ಗೆಲ್ತಕ್ಕಂಥ ಕೆಲಸ ಅವರು ಯಶಸ್ವಿಯಾಗಿ ಅವರು ನೀರಾವರಿ ಸಚಿವರಾಗಿ ಮಾಡಿದ್ದಾರೆ. ಈಗ ಅದಕ್ಕೆ ಒತ್ತು ಕೊಟ್ಟು ಇವಾಗ ಇಲ್ಲಿ ಧರಣಿ ಮಾಡೋದು ಬದಲು ದೇವೇಗೌಡರು ಹೋಗಿ ಅಲ್ಲಿ ಧರಣಿ ಮಾಡಿ ಅದಕ್ಕೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸಿದ್ರೆ ಬಹುಶಃ ನಮಗೂ ಕೂಡ ಅನುಕೂಲ ಆಗ್ತದೆ, ಬೆಂಗಳೂರಿಗೆ ಅನುಕೂಲ ಆಗ್ತದೆ, ಬೆಂಗಳೂರು ಸುತ್ತಮುತ್ತಕ್ಕೆ ಅನುಕೂಲ ಆಗ್ತದೆ. ಪಾಪ ಈ ಬೆಂಗಳೂರಲ್ಲಿ ಅವರೆಲ್ಲ ನಮ್ಮ BJP ಲೋಕಸಭಾ ಸದಸ್ಯರು, ಅವರು ಸ್ವಲ್ಪ ಬಾಯಿ ಬಿಡಿ ಅಂತ ನೀವು ಕೇಳಬೇಕು. ಯಾಕಂದ್ರೆ ನೀವು ಯಾರು ಕೇಳಲ್ಲ ಮಾಧ್ಯಮದವರು. ಅವರು ಈ ವಿಚಾರವಾಗಿ ಮೇಕೆದಾಟು ವಿಚಾರವಾಗಿ ಬಾಯಿ ಬಿಡಲ್ಲ. ಮೇಕೆದಾಟು ಯೋಜನೆ ಆದರೆ ಬೆಂಗಳೂರಿಗೆ ಅನುಕೂಲ, ಬೆಂಗಳೂರು ಕುಡಿಯೋ ನೀರಿಗೋಸ್ಕರನೇ ಅದು ಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು. ಅದು ಯಾರೂ ಬಾಯಿ ಬಿಡಲ್ಲ. ಅಲ್ಲೋಗಿ ದಯಮಾಡಿ ದೇವೇಗೌಡರಲ್ಲಿ ಮನವಿ ಮಾಡ್ತೀವಿ, ಅಲ್ಲೋಗಿ ನಮ್ಮ ಮಾದಾಯಿ ವಿಚಾರಕ್ಕೆ, ಮೇಕೆದಾಟು ವಿಚಾರಕ್ಕೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸಿ ನಮಗೆ ಸಹಕಾರ ಕೊಡಬೇಕು. ಇಲ್ಲಿ ಹೋರಾಟ ನಡೀತದೆ. ಅವರು ಹಾಸನದಲ್ಲಿ ಮಾಡಿದಾರಲ್ಲ, ಅಲ್ಲೋಗಿ ಧರಣಿ ಮಾಡಬೇಕಾಯ್ತಲ್ವ, ಅಲ್ಲೂ ಮಾಡಲಿಲ್ಲ. ಏನೋ ನಮ್ಮ ಮೇಲೆ ವೈಯಕ್ತಿಕವಾದಂಥ ದ್ವೇಷ, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ, ನಮ್ಮಗಳ ಮೇಲೆ ವೈಯಕ್ತಿಕವಾದ ದ್ವೇಷ, ಜನಗಳನ್ನ ಎತ್ಕಡ್ತಕ್ಕಂಥದ್ದು, ಜನಗಳನ್ನ ದಿಕ್ಕು ತಪ್ಪಿಸ್ತಕ್ಕಂಥದ್ದು, ಅವ್ರದ್ದೇ ಆದಂಥ ಅಭಿಮಾನಿ ವರ್ಗ ಇದೆಯಲ್ಲ, ಅದನ್ನು ನಮ್ಮ ಮೇಲೆ ಎತ್ಕಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಕೊಟ್ಟಿದ್ದಾರಲ್ಲ, ಮೊನ್ನೆ ಮೀಟಿಂಗ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಭಾಳ ವರ್ಷಗಳಿಂದ ಅವರಿಗೆ ಪರಿಹಾರ ಕೊಟ್ಟಿರಲಿಲ್ಲ, ಅದೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಈಗ ಮೊನ್ನೆ ಎಲ್ಲ ಮೀಟಿಂಗ್ ಆಯ್ತಲ್ಲ, ನೀವು ಎಲ್ಲ ನಿಮ್ಮ ಮಾಧ್ಯಮದಲ್ಲೆಲ್ಲ ಬಿಂಬಿಸಿದ್ರಲ್ಲ, ಅದನ್ನೆಲ್ಲ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಕಮಿಟಿಲಿ ಇದ್ದೀನಿ. ಹೌದೌದು, ಇದು ನಡೀತಾ ಇದೆ. ಇನ್ನು 3 ತಿಂಗಳು, ಹೌದು ಖಂಡಿತ, ಇನ್ನು 3 ತಿಂಗಳು ಎಕ್ಸ್ಟೆನ್ಷನ್ ಕೇಳಿದ್ದೀವಿ. 3 ತಿಂಗಳು ಅವಕಾಶ ಕೊಟ್ಟಿದ್ದು ಸರ್ಕಾರ. ಇನ್ನು 3 ತಿಂಗಳು ನಾವೀಗಾಗಲೇ ಅಧಿಕಾರಿಗಳ ಹತ್ರ ಮತ್ತು ನಿವೃತ್ತ ಅವರು KPSCನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಧ್ಯಕ್ಷಗಳ ಹತ್ರ ಎಲ್ಲ ಚರ್ಚೆ ಮಾಡಿದ್ದೀವಿ. ಇಲ್ಲಿ ಏನೇನು ವ್ಯತ್ಯಾಸಗಳಿದ್ದಾವೆ, ಯಾವ ರೀತಿ ಸರಿಪಡಿಸ್ಬೇಕು ಅಂತೇಳಿ ನೆನ್ನೆ ಕೂಡ ಒಂದು ಮೀಟಿಂಗ್ ಆಯಿತು. ಅದು ಈಗ ನಾವು ಯಾವ ರಾಜ್ಯದಲ್ಲಿ ಇದು ಯಶಸ್ವಿಯಾಗಿ ನಡೀತಾ ಇದೆ, ಅವರು ಯಾವ ರೀತಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅಧ್ಯಯನ ಮಾಡಲಿಕ್ಕೆ 3 ತಿಂಗಳು ಎಕ್ಸ್ಟೆನ್ಷನ್ ಕೇಳಿದ್ದೀವಿ. ಅದು ಕೇರಳ ಇರ್ಬೋದು, ಹರಿಯಾಣ ಇರ್ಬೋದು, ಅಥವಾ ಮಹಾರಾಷ್ಟ್ರ ಇರ್ಬೋದು, ಇಲ್ಲೆಲ್ಲ ಯಶಸ್ವಿಯಾಗಿ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಮಾಡಿದ್ದಾರೆ ಯಶಸ್ವಿಯಾಗಿ, ಅವರು ಯಾವ ರೀತಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ವಿಚಾರವಾಗಿ ನಾವು ಅಲ್ಲೂ ಕೂಡ ಪ್ರವಾಸ ಮಾಡಬೇಕು ಅಂತೇಳಿ 3 ತಿಂಗಳು ಎಕ್ಸ್ಟೆನ್ಷನ್ ಕೇಳಿದ್ದೀವಿ. ಆ ವಿಚಾರವಾಗಿ ನಮ್ಮ ಅಧ್ಯಕ್ಷರು ಅಲ್ಲ, ಅದರಲ್ಲಿ ವಿಭಿನ್ನ ಅಭಿಪ್ರಾಯಗಳಿದ್ದಾವೆ. UPSC ಮಾಡಲಲ್ಲೇ ಮಾಡಬೇಕು, ಬಟ್ ಇನ್ನೂ ವಿಭಿನ್ನ ಅಭಿಪ್ರಾಯಗಳಿದ್ದಾವೆ. ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಯಾಕಂದರೆ ನಮ್ಮಲ್ಲಿ ಹಣಕಾಸಿನ ಮುಗ್ಗಟ್ಟುಗಳು ಆವಾಗವಾಗ ತಲೆದೂರ್ತಾ ಇರ್ತದೆ. ಕೇಂದ್ರ ಸರ್ಕಾರದಲ್ಲಿ ಆ ಹಣಕಾಸಿನ ಮುಗ್ಗಟ್ಟು ಬರೋದಿಲ್ಲ. ಈ ಹಣಕಾಸು FDA ಕ್ಲಿಯರೆನ್ಸಿಂದನೇ ನಮ್ಗೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಪ್ರತಿಯೊಂದಕ್ಕೂ FD ಕ್ಲಿಯರೆನ್ಸ್ ತೊಗೋಬೇಕಲ್ಲ ನಾವು, ಅದರಿಂದ ಕೆಲವು ಸಂದರ್ಭದಲ್ಲಿ ಏರುಪೇರಾಗಿ ಅದರಿಂದ ವ್ಯತ್ಯಾಸಗಳಾಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಅದೆಲ್ಲ ಇನ್ನೂ ಸಂಪೂರ್ಣ ಅಧ್ಯಯನ ಮಾಡಿ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಅನುಷ್ಠಾನ ಮಾಡಿದ್ದಾರೆ ಅಂತ, ಯಾವುದು ಒಳ್ಳೆಯ ರಾಜ್ಯಗಳು ಈ ರೀತಿ ನಡೀತಾ ಇರ್ತಕ್ಕಂಥದ್ದು, ಒಳ್ಳೆ ರೀತಿ ನಡೀತಾ ಇರ್ತಕ್ಕಂಥದ್ದನ್ನು ನೋಡಿ ಆಮೇಲೆ ಅದ್ರ ಬಗ್ಗೆ ಒಂದು ವರದಿಯನ್ನು ನಾವು ವಿಧಾನಸಭೆಗೆ ಸಲ್ಲಿಸ್ತೀವಿ ಸ್ಪೀಕರ್. ನಮ್ಮೇಲೆ ಯಾಕೆ ಹೇಳ್ತೀರಾ, ನಮ್ಮೇಲೆ ಹೇಳ್ಬಿಡಿ. ಹಂಗೆ ನಾವಿದ್ದಾಗೆಲ್ಲ ಕ್ಲೀನಾಗಿರೋರನ್ನ ಹಾಕಿದ್ದೀವಿ. BJP ನೋಡ್ರಿ, ಯಾವುದೇ ಭ್ರಷ್ಟಾಚಾರ ಶುರು ಆಗಿದ್ರೆ ಅದು BJP ಕಾಲದಿಂದನೇ ಶುರುವಾಗಿರೋದು. ನೀವು ಅನೇಕ ಉದಾಹರಣೆಗಳನ್ನ ನೋಡ್ಕೊಂಬನ್ನಿ. ದೇವೇಗೌಡರ ಆದಿಯಾಗಿ, ಅವರಿಂದ ರಾಮಕೃಷ್ಣ ಹೆಗಡೆ ಆದಿಯಾಗಿ, ಅವರಿಂದ ಇದ್ದಂಥ ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಅಥವಾ ನಿಜಲಿಂಗಪ್ಪನವ್ರು ಇರ್ಬೋದು, ದೇವರಾಜ ಅರಸು ಅವರು ಇರ್ಬೋದು, ಇವರೆಲ್ಲ ಅನೇಕ ಮುಖ್ಯಮಂತ್ರಿಗಳನ್ನ ನಾವು ನೋಡಿದ್ದೀವಿ. ಈ ಭ್ರಷ್ಟಾಚಾರ, ಅತಿಯಾಗಿ ಭ್ರಷ್ಟಾಚಾರ ಶುರುವಾಗಿದೆ BJP ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ. ತೀರಾ ವ್ಯಾಪ್ತಿ ಮೀರಿ ಹೋಗ್ಬಿಡ್ತು ಅದು. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕೀಗ. ಥ್ಯಾಂಕ್ ಯು.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.